ರಾಘವೇಂದ್ರ ಶೆಟ್ಟಿ ಅವರನ್ನ ವೇದಿಕೆ ಕರೀತಾ ಇದ್ದೇನೆ. ಹಬ್ಬವನ್ನು ಆಚರಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಸಂಘದ ಚುನಾವಣೆ ನಡೆಯುತ್ತೆ. ಹೊಸ ಅಧ್ಯಕ್ಷರು ಸ್ವಲ್ಪ ಆರೋಗ್ಯದಲ್ಲಿ ಎಲ್ರಿಗೂ ಕರ್ನಾಟಕ 94 ವರ್ಷಗಳ ಅಧ್ಯಕ್ಷನಾಗಿ ಬಂದಿದ್ದೇನೆ. ನೆನಪು ಮಾಡಿಕೊಳ್ತಾ ಪದಾಧಿಕಾರಿ ಮತ್ತು ಕಾರ್ಯಕಾರಿ ಮಂಡಳಿ ನಿರ್ದೇಶಕನಾಗಿ ಆಯ್ಕೆಯಾಗಿರ್ತಕ್ಕಂಥ ನಾನು ಈ ದಿನ ನನ್ನ ನಿರ್ದೇಶಕ ಸ್ಥಾನದ ಪ್ರಮಾಣ ವಚನವನ್ನ ಭದ್ರಾವತಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಗಂಗಾನಾಯಕ್ ಗೋಂತಿ ಇವರು ನಮ್ಮ ರಾಜ್ಯಾಧ್ಯಕ್ಷರಿಂದ ಪಡೆದುಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇವೆ. ಇವರು ಶಿವಮೊಗ್ಗ ಟೈಮ್ಸ್ ಪತ್ರಿಕೆಯ ಇವರು ವಿಜಯವಾಣಿ ದಿನಪತ್ರಿಕೆಯ ಶಿಖರ್ ಕೂಡ ಬಂದು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಇವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಶೆಟ್ಟಿ ಇವರು ಸಂಘಟನಾ ಕಾರ್ಯದರ್ಶಿಯಾಗಿರ್ತಾರೆ. ಪತ್ರವನ್ನ ಪಡೆದುಕೊಳ್ಬೇಕು. ಕೋಶಾಧ್ಯಕ್ಷರಾಗಿ SR ರೋಹಿತ್ ನಮ್ಮ ಹಾಗೆಯೇ ಹೊಸದಿಗಂತ ದಿನಪತ್ರಿಕೆ ಈಗ ಬಂದ ಕಲೀಂ ಪಾಷ್ ಮತ್ತು ಸೈಯದ್ ಅವರು ಕಾಂಗ್ರೆಸ್ನ ಅನುಭವ ಇರುವಂತಹ ವೈದ್ಯ ಅವರ ತಂಡ ಮುಂದೆ ಇದನ್ನ ನಡೆಸಬೇಕಾಗಿದೆ. ಚಪ್ಪಾಳೆ ಮೂಲಕ ಈ ಒಂದು ಅಧಿಕಾರವನ್ನ ಜೊತೆಗಿದ್ದು ಕೆಲಸ ಮಾಡಬೇಕಾಗತ್ತೆ. ನೀವು ಮಾಡ್ತಾ ದಯಮಾಡಿ ಸರ್ ಗಟ್ಟು ಸರ್ ನೀವು ಕುತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗ್ಬೇಕು. ಅಟೋಕೆ ಓಲ್ಡ್ ಕುತ್ಕೊಳ್ಳಿ. ದಯಮಾಡಿ ಎಲ್ರಿಗೂ ಅವಕಾಶ ಕೊಡ್ತೀವಿ. ದಯಮಾಡಿ ಹೋಗ್ಬೇಕು ನೀವು. ಸಂಸ್ಥೆಗಳಿಗೂ ಕೂಡ ಅವಕಾಶ ಇದೆ ಅಭಿನಂದಿಸೋದಕ್ಕೆ. ದಯಮಾಡಿ ಸಹಕರಿಸಬೇಕಾಗಿ ಕಾಂಗ್ರೆಸ್ನ ಯುವ ಮುಖಂಡರಾದ ಮಧುಸೂದನ್ ಬಂದಿದ್ದಾರೆ. ಅವ್ರ ಜೊತೆ ಕೈಗೂಡಿಸಿ ಹಿಂದಿನ ಅವಧಿ ಅಧ್ಯಕ್ಷರಾಗಿದ್ರು. ಪತ್ರಕರ್ತ ಕಾರ್ಯದರ್ಶಿ ಪ್ರಕಾಶ್ ಬಾರಂದೂರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸಿದ್ದಾರೆ. ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಆ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ. ಬೇರೆ ಯಾರಿಗೂ ಅಭಿನಂದಿಸುವಂತ ಅವಕಾಶ ಇಲ್ಲ. ದಯಮಾಡಿ ಸಹಕರಿಸಬೇಕು. ನಂತರದಲ್ಲಿ ತಮಗೆಲ್ಲ ಅವಕಾಶ ನೀಡಲಾಗ್ತದೆ. ದಯಮಾಡಿ ಸಹಕರಿಸಿ. ವೇದಿಕೆ ಮೇಲೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹಂಗೆ ನಮ್ಗೆ ನಾವು ಕೂಡ ತುಂಬಾ ಸತಿ ಇದನ್ನ ಅಧ್ಯಕ್ಷ
ಭಾವಿಸ್ತೇನೆ. ಹಾಗಾಗಿ ಈ ಸಂಭ್ರಮ ಕಾಣಲಿಕ್ಕೆ ಸಂಘ ಮತ್ತೆ ಆಯಕಟ್ಟಿನ ಕನಿಷ್ಠ ಯೋಚನೆಯನ್ನು ಇಟ್ಕೊಂಡು ಚಟುವಟಿಕೆಗಳನ್ನು ಮಾಡ್ಕೊಂಡು ಬರುವ ಮೂಲಕ ಇವತ್ತು ರಾಜ್ಯದ ಉದ್ಯೋಗಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಹೊಸ ಆಡಳಿತ ಮಂಡಳಿಗಳು ಅಸ್ತಿತ್ವಕ್ಕೆ ಬಂದಿವೆ. ಎಲ್ಲರೂ ಅತ್ಯಂತ ಉತ್ಸಾಹದಲ್ಲಿ ಕೆಲಸವನ್ನು ಮಾಡುವಂಥವರು ಇವತ್ತು ಅತ್ಯಂತ ನಮ್ಮ ಶಾಸಕರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರು ಚನ್ನಸಪ್ಪ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಯಾವಾಗಲೇ ಇದ್ರೂ ಕೂಡ ಬಹಳ ಕ್ರಿಯಾಶೀಲವಾಗಿ ಸರ್ಕಾರ ಮಾಡ್ತಿದೆ. ಸ್ವಾಗತವನ್ನ ಕೋರ್ತೇವೆ. ನಮ್ಮ ಗೆದ್ದಿದೆ ಹಾಗೂ ಶಿವ ಹಾಗೂ ಇವರು ಪತ್ರಕರ್ತರು ಅನ್ನೋ ಹಾಗೆ ಸಂಘದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಬಾರಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹೆಜ್ಜೆಗೆ ಹೆಜ್ಜೆ ಇಟ್ಟು ಹೆಗಲಿಗೆ ಪತ್ರಿಕೋದ್ಯಮಕ್ಕೂ ಇವಾಗೂ ಸಾಕಷ್ಟು ಬದಲಾವಣೆಗಳಾಗಿದೆ. ನಾವು ಸಂಘದ ಬಗ್ಗೆ ಮುಂಚೆ ನಾವೆಲ್ಲರೂ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾವು ರೇಗಿಸ್ತಾ ಇದ್ದಿದ್ದು ಕಾರ್ಯ ಮರೆತ ಪತ್ರಕರ್ತರ ಸಂಘ ಅಂತ ಹೇಳ್ಬಿಟ್ಟು. ಆದರೆ ಶಿವಾನಂದ್ ಮತ್ತು ತಂಡ ಸಂಘಕ್ಕೆ ಬಂದ ಮೇಲೆ ಅದರದ್ದು ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. ಅದು ನಿಜಕ್ಕೂ ಈಗ ತುಂಬ ಚುರುಕಾಗಿ ತುಂಬ ಸಂಘಟನಾತ್ಮಕವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಪತ್ರಕರ್ತರ ಸಂಕಷ್ಟಗಳಿಗೂ ಅದು ಸಮಸ್ಯೆಗಳಿಗೂ ಸ್ಪಂದಿಸ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಕರೋನಾದಂಥ ಸಂದರ್ಭದಲ್ಲೂ ಕೂಡ ಶಿವಾನಂದ್ ತಂಡ, ಅದರಲ್ಲೂ ಶಿವಾನಂದ್ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಅನೇಕ ಪತ್ರಕರ್ತರ ನೆರವಿಗೆ ಅವರು ಧಾವಿಸಿದ್ದಾರೆ. ಇನ್ನೊಂದಷ್ಟು ಪತ್ರಕರ್ತರ ಬೇಡಿಕೆಗಳು ಇದೆ. ನಾವು ಬೆಂಗಳೂರಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತೇವೆ. ಒಂದು ನಿವೃತ್ತಿ ಪಿಂಚಣಿ ನಿಯಮದಲ್ಲಿ ಬದಲಾವಣೆಗಳನ್ನ ತರಬೇಕಾಗಿದೆ. ಅಧಿಕಾರಿಗಳು ಆ ನಿಟ್ಟಲ್ಲಿ ಎಷ್ಟೇ ಒತ್ತಡ ತಂದರೂ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸ್ವಲ್ಪ ಪಿಂಚಣಿ ವ್ಯವಸ್ಥೆಯಲ್ಲಿ ನಿಯಮಗಳೇನು ಕಠಿಣವಾಗಿದ್ದಾವೆ ಆ ನಿಯಮಗಳನ್ನ ಬದಲಾವಣೆ ಮಾಡಲಿಕ್ಕೆ ಶಿವಾನಂದು, ಮದನ್ ಗೌಡರು, ಕೆಂಚೇಗೌಡರು ಮತ್ತು ಇಲ್ಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ, ವಾರ್ತಾ ಇಲಾಖೆ ಅಧಿಕಾರಿಗಳನ್ನ ಒಪ್ಪಿಸ್ಬಿಟ್ಟು ಬದಲಾವಣೆ ಮಾಡಿದ್ರೆ, ಯಾಕಂದರೆ ಸಾಕಷ್ಟು ನಿವೃತ್ತ ಪತ್ರಕರ್ತರು ಸಂಕಷ್ಟದಲ್ಲಿರೋದನ್ನು ನಾವು ನೋಡಿದ್ದೇವೆ. ಮತ್ತು ಸಲಹೆ ಈ ಎಲ್ಲವನ್ನು ತೆಗೆದುಕೊಂಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾದರಿ ಸಂಘಟನೆಯಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಲಪಡಿಸುವಂತಹ ಕನಸನ್ನು ನಾನು ಕಂಡಿದ್ದೇನೆ. ಈ ಹಿಂದೆ ಜವಾಬ್ದಾರಿ ವಹಿಸಿಕೊಂಡಿದ್ದಂತಹ ಮಾನ್ಯ ರವಿಕುಮಾರ್ ಅವರಿರ್ಬೋದು, ಮಾನ್ಯ ಶಿವಕುಮಾರ್ ಅವರಿರ್ಬೋದು, ಅವರೆಲ್ಲರೂ ಕೂಡ ಸಂಘಟನೆಯನ್ನು ಅವರದೇ ಆದಂತಹ ಆಶಯದಲ್ಲಿ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅವರು ಹಾಕಿಕೊಟ್ಟಂತಹ ಬುನಾದಿಯನ್ನು ಇನ್ನಷ್ಟು ಭದ್ರಪಡಿಸಿ ಸಂಘಟನೆಯನ್ನು ಮುನ್ನಡೆಸಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮತ್ತು ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಕಷ್ಟು ಕನಸುಗಳಿದೆ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 300 ಜನ ಪತ್ರಕರ್ತರು ಸದಸ್ಯರಿದ್ದಾರೆ. ಅವರೆಲ್ಲರನ್ನು ಒಂದು ತೆಕ್ಕೆಗೆ ತಂದು ಯಾವುದೇ ಭೇದ ಭಾವ ಮಾಡದೆ ಎಲ್ಲರನ್ನೂ ಕೂಡ ಒಂದು ತೆಕ್ಕೆಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕು. ಅವರ ಹಿತವನ್ನು ಕಾಯಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅವರ ಸಂತೋಷದಲ್ಲಿ ನಾವು ಭಾಗಿಯಾಗಬೇಕು ಅನ್ನುವಂಥ ಆಶಯದಿಂದ ಸಾಕಷ್ಟು ಕನಸುಗಳನ್ನು ಕಂಡಿದ್ದೇನೆ. ರವಿಕುಮಾರ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸುಮಾರು 12 ಹಿರಿಯ ಪತ್ರಕರ್ತರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ನಾವು ಪ್ರಕಟ ಮಾಡಿದ್ವಿ. ಆದರೆ ಕೆಲವು ಕಾರಣಾಂತರಗಳಿಂದಾಗಿ ಅದು ನಿಂತಿತ್ತು. ಈಗ ಅದನ್ನು ಪುನಶ್ಚೇತನಗೊಳಿಸಿ ಇನ್ನಷ್ಟು ವಿಸ್ತರಿಸುವಂತಹ ಚಿಂತನೆಯನ್ನು ನಾವು ಹೊಂದಿದ್ದೇವೆ. ಹಾಗೆ ಈ ಪತ್ರಕರ್ತರ ಕುಟುಂಬಕ್ಕೆ ಇದು ಆಸರೆಯಾಗಿ ನಿಂತಿತ್ತು. ಹಾಗೆಯೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅನಾರೋಗ್ಯ ಪೀಡಿತ ಪತ್ರಕರ್ತರಿಗೆ ತಕ್ಷಣ ನೆರವು ಧಾವಿಸಿ
ಇನ್ನೇನು ಆ ಪತ್ರಕರ್ತ ನಮ್ಮನ್ನು ಕೈ ಬಿಡ್ತಾನೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಶಿವಕುಮಾರ್ ಅವರು ಅವರ ಸಂಪರ್ಕದಲ್ಲಿರುವಂತಹ ವೈದ್ಯರನ್ನು ಸಂಪರ್ಕಿಸಿ ಆ ಪತ್ರಕರ್ತರನ್ನು ಉಳಿಸಿಕೊಂಡಂಥ ಹಿರಿಮೆ ನಮ್ಮದಿದೆ. ಮೊನ್ನೆ ದಿವಸ ಶಿಕಾರಿಪುರದಲ್ಲಿ ಆ ಸಂದರ್ಭದಲ್ಲಿ ನಾವೊಂದು ಪರಿಹಾರದ ಚೆಕ್ಕನ್ನು ವಿತರಿಸುವಂಥ ಸಂದರ್ಭದಲ್ಲಿ ಆ ಪತ್ರಕರ್ತರು ತೀವ್ರ ಭಾವುಕರಾಗಿ ಅದನ್ನು ಸ್ಮರಿಸಿಕೊಂಡಂಥದ್ದಿದೆ. ಹಾಗಾಗಿ ಈ ಎಲ್ಲ ಪೂರ್ವಸೂರಿಗಳು, ಈ ಹಿಂದಿನ ಅಧ್ಯಕ್ಷರುಗಳು ಹಾಕಿಕೊಟ್ಟಂಥ ಬುನಾದಿ ಏನಿದೆ ಅದು ನಮ್ಮ ಭವಿಷ್ಯದ ದೃಷ್ಟಿಯಿಂದ ಹೆಚ್ಚು ಆಸರೆಯಾಗಬಲ್ಲದು. ಅದರ ಆಧಾರದ ಮೇಲೆ ನಾವು ಇನ್ನಷ್ಟು ಕೆಲಸಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಇದೊಂದು ನಾನು ಬೆಂಗಳೂರಿಂದ ಹೊರಡುವ ಮುನ್ನ ರವಿಗೆ ನಮ್ಮ ಟೆಲೆಕ್ಸ್ ರವಿ ಅವರಿಗೆ ಕೇಳ್ತಾ ಇದ್ದೆ, ಅಲ್ಲಿ ಕಾರ್ಯಕ್ರಮ ಇದೆಯಾ ಅಥವಾ ಹಬ್ಬ ಇದೆಯಾ ಅಂತ. ಯಾಕೆಂದರೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆಯಂಗಿಲ್ಲ, ಎಲ್ಲ ಶಿವಮೊಗ್ಗದಲ್ಲಿ ಪದಗ್ರಹಣ ಕಾರ್ಯಕ್ರಮ, ನಾವು ಬರ್ತಾಯಿದ್ದೀವಿ ನೀವು ಬನ್ನಿ, ನೀವು ಬರ್ತಾಯಿದ್ದೀವಿ ನಾವು ಬರಬೇಕು, ಈ ಥರ ಎಲ್ಲ ಕಡೆ ಭಾಳ ಸಂಭ್ರಮ ಸಡಗರದ ಒಂದು ವಾತಾವರಣವನ್ನೇ ಇಡೀ ಸೋಷಿಯಲ್ ಮೀಡಿಯಾವನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಬಳಸ್ಕೊಂಡಂಥ ಕೀರ್ತಿ ಗಳಿಕೆ ಶಿವಮೊಗ್ಗ ಘಟಕದ್ದು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅನೇಕರು ಶುಭವನ್ನು ಹಾರೈಸಿದ್ದಾರೆ. ಅದರಲ್ಲಿ ನಾನು ನೋಡ್ತಾ ಇದ್ದೆ, ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ವಿಭಿನ್ನ ಬಗೆ. ಬಹುಶಃ ಕಳೆದು ಹೋದ ಒಂದು ಮೆರಗನ್ನು ಮತ್ತೆ ತಂದು ಕೊಟ್ಟಿದ್ದ ಅವಧಿ ಯಾವ್ದಾದ್ರು ಇದೆ ಅಂದರೆ ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ಈ ಬಾರಿ ಆ ಅವಧಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಂಭ್ರಮ ಕಾಣಲಿಕ್ಕೆ ಸಂಘ ಮತ್ತೆ ಆಯಕಟ್ಟಿನ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಯಾರೆಲ್ಲ ಶ್ರಮವನ್ನು ಹಾಕಿದ್ದೀರಿ, ಯಾರೆಲ್ಲ ಪರಿಶ್ರಮವನ್ನು ಪಟ್ಟಿದ್ದೀರಿ, ಅವರೆಲ್ಲರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ನಾನು ರಾಜ್ಯ ಸಂಘದಿಂದ ಕೂಡ ಅಭಿನಂದಿಸ್ತೇನೆ. ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ವಿ ಅಂದರೆ, ಬಹುಶಃ ನೀವು ಎಲ್ಲ ನಾವು ಏನಾರು ಕೇಳಿದರೆ ಸಂಘದ ಬೇರೆ ಬೈಲ ತೆಗೆದು ಆ ಸೆಕ್ಷನು ಈ ಸೆಕ್ಷನ್ ಎಲ್ಲ ನೋಡಿ ಹೇಳಬೇಕು. ಅವ್ರಿಗೇನಿಲ್ಲ, ಕಂಪ್ಯೂಟರ್ ಇದ್ದಂಗೆ ತಕ್ಷಣವೇ ಇಂಥ ಬೈಲಾದಲ್ಲಿ ಇಂಥ ಇದರಲ್ಲಿ ಹೀಗಿದೆ ಅಂಥೇಳಿ ಆ ತಕ್ಷಣಕ್ಕೆ ಹೇಳುವಷ್ಟರ ಮಟ್ಟಿಗೆ ಸಂಘದ ಬೈಲಾ ಬಗ್ಗೆ ಪರಿಣಿತಿಯನ್ನು ಪಡೆದು ಅನೇಕ ಹರ್ಡಲ್ಸ್ಗಳನ್ನು ಇಶ್ಯೂಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ರವಿಕುಮಾರ್ ಟೆಲೆಕ್ಸ್ ಅವರು. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಮತ್ತೆ ನಾನು ಇವತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದಿರುವಂಥ ವೈದ್ಯ ಅವರು, ನಾವು ಎಂದೂ ಬಯಸದ ಏನನ್ನೂ ಕೂಡ ಬಯಸದೇ ಇರುವಂಥವ್ರು ಯಾರು ಇದ್ದಾರೆ ಅಂದರೆ ಅದು ವೈದ್ಯನೇ. ನನ್ನ ದೃಷ್ಟಿಯಲ್ಲಿ ಯಾವತ್ತೂ ಕೂಡ ಏನಾರು ಜವಾಬ್ದಾರಿ ಇರಲಿ ಬೇಡ ಸರ್ ಅಂತಲೇ ಹೇಳ್ತಾ ಬಂದವರು. ಬೇಡ ಅಂದವರಿಗೆ ಅಧಿಕಾರ ಸಿಕ್ಕೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಸಂಭ್ರಮದ ಗಳಿಗೆ. ಹಾಗಾಗಿ ಇವತ್ತು ಅತ್ಯಂತ ಹಿರಿಯ ಪತ್ರಕರ್ತರಾಗಿರುವಂಥ ವೈದ್ಯ ಅವರ ನೇತೃತ್ವದಲ್ಲಿ ಇಡೀ ಆಡಳಿತ ಮಂಡಳಿ ಇವತ್ತು ಇಲ್ಲಿ ಅಧಿಕಾರವನ್ನು ಹಿಡಿದಿರೋಂಥದ್ದು ನಮ್ಮೆಲ್ಲರೂ, ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಅಂತ ಹೇಳ್ತಾ, ಇವು ನಿರ್ಗಮಿತ ಅಧ್ಯಕ್ಷರು, ನಿರ್ಗಮಿತ ಅಂದರೆ ನಿಕಟಪೂರ್ವ ಅಧ್ಯಕ್ಷರು ಅಂತ ಹೇಳ್ತೀವಿ, ಈಗಷ್ಟೇ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಪೂರ್ತಿ ಬಿಟ್ಟಿದ್ದಾರೆ ಅಂತ ಹೇಳಲ್ಲ. ಇನ್ನು ಪಕ್ಕದಲ್ಲಿ ಚೇರಿಗೆ ಸೀಟ್ ಹಾಕಿ ಅಲ್ಲಿ ಈಗ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಲ್ಲಿ ಬಂದಿದ್ದಾರೆ. ಅಂದರೆ ಸಂಘದ ವ್ಯವಸ್ಥೆ ಒಳಗಡೆ ಅವರು ಇರ್ತಾರೆ ಯಾವಾಗಲೂ ಕೂಡ. ಸಂಘ ತುಂಬ ಚೆನ್ನಾಗಿ ಇದ್ದಾಗ ಪದಾಧಿಕಾರಿಗಳಾಗುವಂಥದ್ದು ಬೇರೆ, ಸಂಕಷ್ಟದಲ್ಲಿ ಪದಾಧಿಕಾರಿಗಳಾಗುವಂಥದ್ದು ಬೇರೆ. ಯಾಕೆ ಸಂಕಷ್ಟ ಅಂತೇಳಿ ಹೇಳ್ತೀನಿ ಅಂದರೆ, ಬಹುಶಃ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅದರ ಚುಕ್ಕಾಣಿಯನ್ನು ಹಿಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಸಮಸ್ಯೆಗಳಿತ್ತು, ಹರ್ಡಲ್ಸ್ ಇತ್ತು, ಬೇರೆ ಬೇರೆ ಇಶ್ಯೂಸ್ ಇತ್ತು. ಅವೆಲ್ಲವೂ ಹೇಗೆ ನಿಭಾಯಿಸಬೇಕು ಅನ್ನೋದು ಕೂಡ ಭಾಳ ದೊಡ್ಡ ಸವಾಲು ನಮ್ಮ ಎದುರುಗಡೆ ಇತ್ತು. ಒಂದು ಹಂತಕ್ಕೆ ಶಿವಮೊಗ್ಗದಲ್ಲಿ ಸಂಘವೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಕೇಳಬೇಕಾದಂಥ ಪರಿಸ್ಥಿತಿ ಕೂಡ ಬಂದಿತ್ತು. ಆದರೆ ಅಂಥ ಹೊತ್ತಿನಲ್ಲಿ ಗಟ್ಟಿಯಾಗಿ ನಿಂತಂಥವರು ಶಿವಕುಮಾರ್ ಮತ್ತು ರವಿಕುಮಾರ್ ಟೆಲೆಕ್ಸ್ ಅವರು. ರಾಜ್ಯ ಸಂಘದ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಈ ಇಬ್ಬರು.
ಆ ಹೊತ್ತಿನಲ್ಲಿ 2 ಅವಧಿಯಲ್ಲಿ ಸಂಘವನ್ನು ಮುನ್ನಡೆಸ್ಕೊಂಡು ಬಂದಿದ್ದು. ಯಾಕೆಂದರೆ ನಮಗೆ ಯಾವುದೇ ಸಂಘದ ಆರ್ಥಿಕ ಏನಾದ್ರು ಚಟುವಟಿಕೆ ಮಾಡಬೇಕು ಅಂದರೆ ಯಾವುದೂ ಹಣ ಇಲ್ಲ. ಇಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಬೇರೆ ಥರನೇ ಇದೆ. ಹಾಗಾಗಿ ಈಗಿರುವ ವ್ಯವಸ್ಥೆ ಒಳಗಡೆ ಆ ಕೆಲಸವನ್ನು ನಿರಂತರವಾಗಿ ಮಾಡಿಕೊಡ್ತಾ ಇಡೀ ತಾಲೂಕು ಘಟಕಗಳನ್ನು ಕೂಡ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಉಳಿಸ್ಕೊಂಡು ಬಂದಂಥ ಕೀರ್ತಿ ಹೆಗ್ಗಳಿಕೆ ಕೂಡ ಈ ಇಬ್ಬರು ಮಹನೀಯರದು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯನ್ನು ಕೊಟ್ಟರೆ ತಪ್ಪೇನಿಲ್ಲ ಅಂತೇಳಿ ಅಂದ್ಕೊಳ್ತೀನಿ. ಜೋರಾದ ಚಪ್ಪಾಳೆ ಮಾಡಿದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ಶಿವಕುಮಾರ್ ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅಂತ ಭಾಳ ಜನರು ಹೇಳ್ತಾ ಇರ್ತಾರೆ. ಒಂದು ಪತ್ರಿಕಾ ಭವನವನ್ನು ಕೂಡ ಕಟ್ಬಿಡ್ಬೋದು, ಅಷ್ಟು ಮಟ್ಟಿಗೆ ಅವ್ರ ಶಕ್ತಿ ಇದೆ ಅಂತ. ನಾನು ಬಯಸೋದೇನೆಂದರೆ ಅವರು ಪತ್ರಿಕಾ ಭವನ ಕಟ್ಟೋದು ಬೇಡ, ಯಾರ್ಯಾರಿಗೆ ಅಶಕ್ತರಿದ್ದಾರೆ ಅಂಥ ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ನಿವೇಶನವನ್ನು ಕೊಡಲಿ, ಆ ಶಕ್ತಿ ಅವರಿಗೆ ದೇವರು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮೆಲ್ಲ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ದಯಮಾಡಿ ಆ ನಿಟ್ಟಿನಲ್ಲಿ ಅವರ ಕೆಲಸವನ್ನು ಕನಿಷ್ಠ ಯೋಚನೆಯನ್ನು ಇಟ್ಕೊಂಡು ಮಾಡಲಿ. ನಿಮ್ಮೆಲ್ಲರ ಸಹಕಾರ ಅವರಿಗೆ ದೊರೆತರೆ ಬಹುಶಃ ಒಂದು ಪತ್ರಕರ್ತರ ಲೇಔಟ್ ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಆ ಕೆಲಸ ಆಗಲಿ ಅಂತೇಳಿ ನಾನು. ಪತ್ರಕರ್ತರಿಗೆ ಚುನಾವಣೆ ನಡೆಸೋದು ಭಾಳ ಕಷ್ಟದ ಕೆಲಸ ಶಾಸಕರೇ. ನಿಮಗೆ ಸಾರ್ವಜನಿಕರಿಗೆ ಇವತ್ತಿನ ಚುನಾವಣೆಗಳನ್ನು ನೋಡಬೇಕು. ಈಗ ನಡೆದಂಥ ಚುನಾವಣೆ ಯಾವುದೇ ಸೊಸೈಟಿ ಮತ್ತು ರಾಜಕೀಯ ಕ್ಷೇತ್ರಕ್ಕೂ ಕಮ್ಮಿ ಇಲ್ಲದಂಗೆ ಚುನಾವಣೆ ನಡೆದಿದೆ. ಅಂದರೆ 31 ಜಿಲ್ಲೆಗಳಲ್ಲಿ 30 ಜಿಲ್ಲಾ ಘಟಕಗಳಿಗೆ ಚುನಾವಣೆ. ಅದರಲ್ಲಿ 12 ಜಿಲ್ಲೆಗಳ ಅವಿರೋಧ ಆಯ್ಕೆ ಆಯಿತು. ಒಂದು ಅಮೇಕಬಲ್ ಸೆಟ್ಲ್ಮೆಂಟ್ ಅಂತೇಳಿ ಚುನಾವಣೆ ನಡೆಸೋದು ಬೇಡ ಅಂತೇಳಿ ಒಂದೊಂದು ಜಿಲ್ಲೆಯಲ್ಲಿ 3 ಸಿಂಡಿಕೇಟ್ ಆಗಿ ಚುನಾವಣೆ ನಡೆಯೋಕ್ಕೆ ಶುರುವಾಯಿಬಿಡ್ತು. ಇದು ಎಲ್ಲಿಗೆ ಹೋಗ್ತಿದೆ ಅನ್ನೋದು ಬಹಳ ದೊಡ್ಡ ಆತಂಕ ನಮ್ಮನ್ನು ನಾವು ಗ್ರಹಿಸಿದ ಮೇಲೆ ಚುನಾವಣಾ ನಿಬಂಧನೆಗಳನ್ನೇ ಬೈಲಾ ಪ್ರಕಾರ ತುಂಬ ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಯಾರೆಲ್ಲ ಕಾರ್ಯನಿರತ ಪತ್ರಕರ್ತರಿದ್ದಾರೆ, ಯಾರೆಲ್ಲ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ದುಡಿತಾರೆ ಅಂಥವರು ಆಯಕಟ್ಟಿನ ಜಾಗಕ್ಕೆ ಸ್ಥಾನಮಾನಗಳಿಗೆ ಬರಬೇಕು ಅನ್ನೋದು ಉದ್ದೇಶವನ್ನು ನಾವು ಯೋಚನೆ ಮಾಡಿ ಬೈಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ವಿ. ನೀವು ಪತ್ರಕರ್ತರು ಇಲ್ಲೆಲ್ಲ ಇರೋದರಿಂದ, ಸಾರ್ವಜನಿಕರು ಇರೋದರಿಂದ ಇದನ್ನು ತಿಳ್ಕೊಳ್ಬೇಕು, ಅದರಲ್ಲಿ ಏನು ಮುಚ್ಚುಮರೆಯಿಲ್ಲ. ನೀವು ಪತ್ರಕರ್ತರ ಬೌದ್ಧಿಕ ಸಾಮರ್ಥ್ಯ ಅಥವಾ ಕಾನೂನು ತಿಳುವಳಿಕೆ ಗೊತ್ತಾಗಬೇಕಂದ್ರೆ ನೀವು ಸರಿ ಎಲೆಕ್ಷನ್ ಆಫೀಸರ್ ಆಗಬೇಕು, ಅವ್ರನ್ನ ಹೆಂಗೆ ಮೇಂಟೈನ್ ಮಾಡೋದು ಅಂತೀವಿ. ಯಾಕೆ ಅಂದರೆ ನೀವೆಲ್ಲ ಶಾಸಕರಿದ್ದೀರಲ್ಲ ಶಾಸಕರೇ, ನಿಮ್ಮ ಚುನಾವಣೆ ಒಳಗೆ ಏನಾದರೂ ಸಣ್ಣ ವ್ಯತ್ಯಾಸ ಆಯಿತು ಅಂತ ನಾವೆಲ್ಲ ತುಂಬ ಬರೆದುಬಿಡ್ತೀವಿ. ಆದರೆ ಅದೇ ವ್ಯವಸ್ಥೆಯನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಇದೊಂದು ದೊಡ್ಡ ವಿಪರ್ಯಾಸ. ಹಾಗಾಗಿ ನಾವು ಅದನ್ನು ಒಬ್ಬ ಚುನಾವಣಾ ಅಧಿಕಾರಿಯಾಗಿ ಅದನ್ನು ನೆನಪು ಮಾಡಿದ್ವಿ ಪತ್ರಕರ್ತರಿಗೆ. ನೀವು ಫಸ್ಟ್ ಕಾನೂನನ್ನು ಒಬೆ ಮಾಡಬೇಕು. ತಂತ್ರಜ್ಞಾನವನ್ನು ಬಳಸಿ ಮಾಡ್ತಾ ಇರುವಂಥ ಕೆಲಸ ಏನಿದೆ ನಿಮಗೆ ತಿಳಿದಿರಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವೀಕ್ಷಕರು ಅದಕ್ಕಿದ್ದಾರೆ. ತುಂಬ ವ್ಯವಸ್ಥಿತವಾಗಿ ಡಾಕ್ಟರ್ ಪೃಥ್ವಿ ಅದನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇವೆ. ನಾವು ಸಮಾಜಮುಖಿಯಾಗಿ ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಮಾಡಿದಾಗ ಮಾತ್ರ ಸಮಾಜ ನಮ್ಮನ್ನು ಗೌರವ ಗುರುತಿಸದೆ ಬಿಟ್ಟರೆ ನಮ್ಗೆ ಇವ್ರು ಯಾರು ಗುರುತಿಸೋಂಥ ಅವಶ್ಯಕತೆ ಇರೋದಿಲ್ಲ. ಸಮಾಜ ಗುರುತಿಸ್ಬೇಕು. ಯಾಕೆಂದರೆ ಹಿಂದಿಂದೆಲ್ಲ ನಮ್ಗೆ ಇವತ್ತೆಲ್ಲ ನಾನು ಪತ್ರಕರ್ತರು ಅಂತ ನಮ್ಮನ್ನೆಲ್ಲ ಒಂದು ಸಂವಿಧಾನದ 4ನೇ ಅಂಗ ಅಂತ ಇಟ್ಕೊಂಡು ನಮ್ಮನ್ನೆಲ್ಲ ಗೌರವಿಸ್ತಿದ್ದಾರೆ ಅಂತೇಳಿದರೆ ನಾವು ಮಾಡಿದ್ದಕ್ಕಲ್ಲ ಅದು. ನಮ್ಮ ಹಿರಿಯರು ಹೆಗ್ಲಿಗೆ ಚಪ್ಪಲಿ ಇಲ್ದಂಗೆ ಬರಿಗಾಲ ಬ್ಯಾಗ್ ಹಾಕ್ಕೊಂಡು ಓಡಾಡಿ ಮಾಡಿದ್ರಲ್ಲ, ಯಾರೊಬ್ಬರನ್ನು ಜೊತೆ ಕಾಂಪ್ರಮೈಸ್ ಆಗ್ದಂಗೆ ಏನು ಕೆಲಸ ಮಾಡಿದ್ರಲ್ಲ, ಅವ್ರು ಕಾಂಪ್ರಮೈಸ್ ಮಾಡಿದ ಫಲವನ್ನು ನಾವು ಇವತ್ತು ಉಣ್ತಾ ಇದ್ದೀವಿ. ಇದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ನಾವು ಬಿಟ್ಕೊಡ್ಬೇಕು ಅಂತ ಹೇಳಿದರೆ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನಾವು ಅವ್ರನ್ನ ಚೇಲಗಳಾಗಿ ನಾವು ಅವ್ರ ಮನೆಗೆ ಹೋಗಿ ಬಾಗಿಲು ಕಾಯ್ತಾ ಕೂತ್ಕೊಂಡ್ರೆ ನಮ್ಮನ್ನು ಏನಂತಾರೆ ವಾಚ್ಡಾಗ್ ಅನ್ನೋ ಬದಲು ಅವ್ರ ಮನೆ ಸಾಕಣೆ ಆಗಿಬಿಡ್ತೀವಿ. ದಯವಿಟ್ಟು ಎಲ್ಲ ಪತ್ರಕರ್ತರುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಅವಧಿಯಲ್ಲಿ ನಾನು ಎರಡು ಟರ್ಮ್ಗಳಲ್ಲಿ ಅವಕಾಶ ನಮಗೆ ಉಸ್ತುವಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನಾದರೂ ವಾಹನ ಸಮಸ್ಯೆ ಆಯಿತು, ನೋಡಿ ಟಿವಿ 9 ವರದಿಗಾರರಾದ ಬಸವರಾಜ, ಅಮೋಘ ವಾಹಿನಿಯ ಸಂಪಾದಕರಾದ ಜಗದೀಶ್ ಅವರು, ಕಂದಕಬಲ್ಲ ಪತ್ರಿಕೆಯ ವರದಿಗಾರರಾದ ನಾಗರಾಜ್ ಜೈನ್, ಬಡದ ಬಾಬು ಅವರು ಸಂಘದ ನಿರ್ದೇಶಕರಾಗಿ ನೇಮಕಾತಿಯ ಪ್ರಮಾಣಪತ್ರವನ್ನು ಸ್ವೀಕರಿಸಬೇಕು. ಹೊಸಗರದ ದಿನಪತ್ರಿಕೆಯ ವರದಿಗಾರರಾಗಿ ನೇಮಕಾತಿಯ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ವಿಜಯವಾಣಿ ವರದಿಗಾರರಾದ ರವಿ ಬಿದ್ರೂರು ಹಾಗೆ ಪ್ರಮಾಣ ಪತ್ರವನ್ನ ಸ್ವೀಕರಿಸ್ತಾ ಇದ್ದಾರೆ. ದಯಮಾಡಿ ಅವರು ಅದನ್ನು ಪಡೆದುಕೊಳ್ಬೇಕು. ಮಾನ್ಯ ವೈದ್ಯನಾಥ್ ಅವರು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಾರೆ. ಅವರಿಗೆ ಪ್ರಮಾಣ ಪತ್ರವನ್ನ ನೀಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ
ಸಂಘದ ವಿಶೇಷ ಆಹ್ವಾನಿತರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ಈಗ ಪ್ರಮಾಣ ಪತ್ರವನ್ನು ಸ್ವೀಕರಿಸಲಾಗ್ತದೆ. ವಿಶೇಷವಾಗಿ ಜನವರ ದಿನಪತ್ರಿಕೆಯ ಸಂಪಾದಕರಾದಂಥ ಶ್ರೀ ಶೃಂಗೇಶ್ ಅವರು ವಿಶೇಷ ನಮ್ಮ ಕಾರ್ಯಕ್ರಮ ಇವರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ, ದಯಮಾಡಿ ಅವರು ಬಂದು ರಕ್ಷಣೆಗೆ ಜನಮನ ಸಂಘಟನೆಯ ಸ್ನೇಹಿತರು ಎಲ್ಲ ಈ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳು ದಯಮಾಡಿ ನಿಂತ್ಕೊಳ್ಳಿ. ಒಂದು ಫೋಟೋ ತೆಗೆದುಕೊಳ್ಳಾಗತ್ತೆ, ದಯಮಾಡಿ ಸಹಕರಿಸಬೇಕು. ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕು. ದಯಮಾಡಿ ಸರ್ಕಾರಿ ನೌಕರ ಭವನದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಅದನ್ನು ಮಾಡಿಸ್ಕೊಂಡು ಹೋಗಿ. ಎಲ್ಲರಿಗೂ ಧನ್ಯವಾದಗಳು. ಒಬ್ಬ ಅಪರೂಪದ ವ್ಯಕ್ತಿ ನಮ್ಮ ಸಂಘಟನೆಗೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ದಯಮಾಡಿ ಸಹಕರಿಸಿ. ಒಂದು ಫೋಟೋ ತೆಗೆಯಲಾಗುತ್ತೆ. ದಯಮಾಡಿ ಬಂದು ಕುತ್ಕೋಬೇಕು. ಎಲ್ಲ ಸಜ್ಜನ ಬಂಧುಗಳು ಕೂಡ ಸರ್ಕಾರಿ ನೌಕರ ಭವನದಲ್ಲಿ ಊಟದ ವ್ಯವಸ್ಥೆ